ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕುರ್ಚಿ ಕದನದ ನಡುವೆ ಡಿಕೆ ಶಿವಕುಮಾರ್ ಮತ್ತೆ ಮಾರ್ಮಿಕ ನುಡಿಗಳನ್ನಾಡಿದ್ದಾರೆ. ಏನಂತ ಅಂತ ಹೇಳ್ತೀನಿ. ಹೊಸ ಶಾಸಕರಿಗೆ ಸಚಿವ ಸ್ಥಾನ ಕೊಟ್ರೆ ತಪ್ಪೇನು ಅಂತ ಪ್ರಶ್ನೆ ಹೇಳಿದ್ದಾರೆ. ನೋಡಪ್ಪ, ನಾನು ಫಸ್ಟ್ ಟೈಮ್ ಮಂತ್ರಿ ಆದವನು ಹೊಸ ಪೀಳಿಗೆ ಬೆಳಿಬೇಕು ಅಲ್ವಾ ಅಂತ ಹೇಳಿದ್ರ ಮುಖಾಂತರ ಒಂದು ಕಲ್ಲು ಎರಡು ಹಕ್ಕಿ ಪ್ರಯತ್ನ ಆಯ್ತು. ಎಷ್ಟು ದಿನ ನಾವೇ ಇಲ್ಲಿ ಗೂಟ ಹೊಡ್ಕೊಂಡು ಕೂಳ್ತಿರೋದು? ಇಂಡೈರೆಕ್ಟ್ ಆಗಿ ಸಿದ್ದರಾಮಯ್ಯ ಅವ್ರ ಕಾಲ್ ಎಳ್ದಂಗೆ ಆಗ್ತಾ ಇದೆ. ಇಂಡೈರೆಕ್ಟ್ ಆಗಿ ನಾನು ಮಂತ್ರಿಯಾಗಿ 36 ವರ್ಷ ಆಯ್ತು. ಮಂತ್ರಿಯಾಗಿ ಹೊಸ ಜನರೇಷನ್ ಬರಬೇಕು, ಹೊಸ ಆಲೋಚನೆ ಬರ್ಬೇಕಲ್ವಾ? ಎಷ್ಟು ನಾವೇ ಇಲ್ಲೇ ಗೂಟ ಹೊಡ್ಕೊಂಡು ಕೂರೋದು? ಹೊಸಬ್ರಿಗೆ ಅವಕಾಶ ಕೊಡ್ಬೇಕು. ಈ ಮೂಲಕ ಮತ್ತೆ ಇಂಡೈರೆಕ್ಟ್ ಆಗಿ ಸಿಎಂ ಸ್ಥಾನಕ್ಕೆ ಪಟ್ಟು ಹಿಡಿದ್ರೆ ಡಿಕೆ ಶಿವಕುಮಾರ್ ಇರುತ್ತೆ. ಅವರ ಇತ್ತೀಚಿನ ಸ್ಟೇಟ್ಮೆಂಟ್ಗಳು ಹಂಗೆ ಇದೆ. ಹೋಗಿ ಬಂದು ಸಿಎಂ ಕುರ್ಚಿ ವಿಚಾರವೇ ಮಾತಾಡ್ದಂಗೆ ಆಗ್ತಿದೆ. ನೋಡಿ, ಈ ಶಾಸಕರು ಮಿನಿಸ್ಟರ್ ಆಗೋ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, 31 ಜನ ಹೊಸದಾಗಿ ಕಾಂಗ್ರೆಸ್ನ ಎಲೆಕ್ಟ್ ಆಗಿದ್ದಾರಲ್ಲ, ಇವರೆಲ್ಲರೂ ಒಂದು ಪತ್ರಕ್ಕೆ ಸೈನ್ ಮಾಡಿ ಸುರ್ಜೇವಾಲಾ ಅವ್ರಿಗೆ ತಲುಪಿಸಿದ್ದಾರೆ. ನಮ್ಮ 31 ಜನರಲ್ಲಿ ಒಂದು 5 ಜನಕ್ಕಾರು ನೀವು ಸಚಿವ ಸಂಪುಟ ಮೇಜರ್ ಸರ್ಜರಿ ಇದ್ದಾಗ ಅವಕಾಶ ಕೊಡಬೇಕು ಅಂತ. ಹೊಸ ಪೀಳಿಗೆ ಬೆಳಿಬೇಕಲ್ಲ, ಎಷ್ಟು ದಿನ ನಾವೇ 34 ವರ್ಷ ಆಯ್ತು. ಹೊಸ ಜನರೇಷನ್ ಬರ್ಬೇಕಾ, ಹೊಸ ಆಲೋಚನೆ ಬರ್ಬೇಕಲ್ಲ. ನಾನು ಹೊಸಬ್ರು ಇರಬೇಕು ಅನ್ನೋದಕ್ಕೆ ನಾನು ಅವ್ರಿಗೆಲ್ಲ ಪ್ರೇರಣೆ ತಯಾರು ಮಾಡ್ಬೇಕಲ್ಲ. ಈಗ ಹೊಸ ಜನರೇಷನ್ ಇರ್ಬೇಕಲ್ಲ, ತಪ್ಪೇ ನಾವು ಬೆಳೆದ ತಪ್ಪೇ ಇಲ್ಲ. ಪಾರ್ಟಿ ಲೀಡರ್ಶಿಪ್ ಈಗ ಹೊಸ ಶಾಸಕರು ತಮ್ಮ ಮಂತ್ರಿಮಂಡಲಕ್ಕೆ ಸೇರೋ ಅವಕಾಶ ಸಿಗ್ಬೋದ ಸರ್? ಈಗ ನಾನು ಮಂತ್ರಿಮಂಡಲ ಮಾಡ್ತೀನಿ ಅಂತ ನಾನು ಹೇಳುವುದಿಲ್ಲ. ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ ನನ್ನ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಮಾಡ್ತೀನಿ, ಅವ್ರು ಎಕ್ಸ್ಪೆನ್ಷನ್ ಮಾಡ್ತಾರೆ ಅಂತ. ಓಕೆ, ಇದ್ರ ಬಗ್ಗೆ ಮಾಹಿತಿಯನ್ನು ನನ್ನ ಕಲಿಗೆ ವೀರೇಶ್ ನೀಡ್ತಾರೆ. ವೀರೇಶ್, 2 ವಿಚಾರ ಚರ್ಚೆ ಮಾಡೋಣ. ವಿಶ್ಲೇಷಣೆ ಸಿಗ್ಬೇಕಾಗಿರೋದು, ಒಂದು, ಹಾವು ಮುಂಗ್ಸಿ ಅಂತಿದ್ದಂತಹ ಮುನಿರತ್ನ ಅವರು ಡಿಕೆ ಶಿವಕುಮಾರ್ ಅವ್ರನ್ನ ಹುಡುಕ ಬಂದಿದ್ ಯಾಕೆ, ಯಾವ ವಿಚಾರವನ್ನ ಚರ್ಚೆ ಮಾಡಕ್ಕೆ, ಒಂದು. ಅಂಡ್ ಚಾನ್ಸ್ ಸಿಕ್ಕಾಗ್ಲಿಲ್ಲ ಸಿಎಂ ಕುರ್ಚಿ ಪಡೆದುಕೊಳ್ಳುವಲ್ಲಿ ಅಂಡ್ ಸಿದ್ದರಾಮಯ್ಯ ಅವರಿಗೆ ಟಾಂಟ್ ಕೊಡುವಲ್ಲಿ ಯಶಸ್ವಿ ಆದಂಗೆ ಕಾಣಿಸ್ತದೆ ಡಿಕೆ ಶಿವಕುಮಾರ್ ಅವರು. ಖಂಡಿತವಾಗಿಯೂ ವಿದ್ಯಾ, ಒಂದು ಕಡೆ ಬದ್ಧ ವೈರಿಗಳು ಅಂತ ಹೇಳ್ಕೊಡ್ತಿರತಕ್ಕಂಥ ಮುನಿರತ್ನ ಆಗಿರ್ಬೋದು ಮತ್ತು DCM ಡಿ ಕೆ ಶಿವಕುಮಾರ್ ಅವರು ಕಳೆದ 1-1.5 ವರ್ಷಗಳಿಂದಲೂ ಸಹ ರಾಜಕೀಯವಾಗಿ ಸಾಕಷ್ಟು ಆರೋಪ ಪ್ರತ್ಯಾರೋಪಗಳು ನೇರವಾಗಿ ಮಾಡ್ತಾ ಇದ್ರು. ಅದರಲ್ಲೂ ವಿಶೇಷವಾಗಿ ಮುನಿರತ್ನ ಅವರು DCM ಡಿ ಕೆ ಶಿವಕುಮಾರ್ ಅವರ ಬ್ರದರ್ ಮೇಲೆ ಗಂಭೀರವಾದಂಥ ಆರೋಪವನ್ನು ಸಹ ಮಾಡಿದ್ರು. ನನ್ನ ಕೊಲೆಗೆ DCM ಡಿ ಕೆ ಬ್ರದರ್ಸ್ ಅವರೇ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಗಂಭೀರ ಆರೋಪವನ್ನು ಸಹ ಮಾಡಿದ್ರು. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಕಳೆದ 1-1.5 ವರ್ಷಗಳಿಂದಲೂ ಸಹ ಇವರಿಬ್ಬರು ಸಹ ಬದ್ಧ ವೈರಿಗಳಂತಲೇ ರಾಜಕೀಯವಾಗಿ ಸಾಕಷ್ಟು ಸೈದ್ಧಾಂತಿಕವಾಗಿ ಹೋರಾಟವನ್ನು ಮಾಡ್ತಾ ಇದ್ರು. ಆದರೆ ಇವತ್ತು ಅದೇ ಮುನಿರತ್ನ ಅವರು ಬಿಜೆಪಿ ಶಾಸಕ DCM ಡಿ ಕೆ ಶಿವಕುಮಾರ್ ಅವರ ಭೇಟಿಗೆ ಆಗಮಿಸಿರುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂಥದ್ದು. DCM ಡಿ ಕೆ ಶಿವಕುಮಾರ್ ಅವರ ಸರ್ಕಾರಿ ನಿವಾಸ ಏನಿದೆ ಅಲ್ಲಿ ಆಗಮಿಸಿ ಅವರ ಕ್ಷೇತ್ರದ ವಿಚಾರಗಳಿಗೆ ಸಂಬಂಧಿಸಿದಂತೆ ಕೆಲವು ವಿಚಾರಗಳನ್ನು ಚರ್ಚೆ ಮಾಡಲಿಕ್ಕೆ ಮುನಿರತ್ನ ಬಂದಿರುವುದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂಥದ್ದು. ಯಾಕಂತಂದ್ರೆ ಮುನಿರತ್ನ ಅವರು ನೇರವಾಗಿ DCM ಡಿ ಕೆ ಶಿವಕುಮಾರ್ ಅವರ ಮೇಲೆ ಮಾತುಗಳನ್ನು ಆಡ್ತಾ ಇದ್ರು, ಆರೋಪಗಳನ್ನು ಮಾಡ್ತಾ ಇದ್ರು. ಅಂಥವರೇ ಇವತ್ತು DCM ಡಿ ಕೆ ಶಿವಕುಮಾರ್ ಅವರ ಭೇಟಿಗೆ ಆಗಮಿಸಿರುವಂಥದ್ದು ರಾಜಕಾರಣದಲ್ಲಿ ಯಾರು ಪರಮ ಶತ್ರುಗಳಲ್ಲ, ಯಾರು ಪರಮ ಮಿತ್ರರ ಅಲ್ಲ ಅನ್ನೋದಕ್ಕೆ ಒಂದು ಕಡೆ ಕಾರಣವಾಗ್ತಾ ಇರುವಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇರುವಂಥದ್ದು. ಇನ್ನೊಂದು, ನೀವು ಹೇಳಿದಾಗೆ DCM ಡಿ ಕೆ ಶಿವಕುಮಾರ್ ಅವರು ಸಮಯ ಸಿಕ್ಕಾಗಂತ ಸಂದರ್ಭದಲ್ಲೆಲ್ಲವೂ ಸಹ ಅವರು ಸಿಎಂ ಕುರ್ಚಿಗೆ ಸಾಕಷ್ಟು ಫೈಟ್ ಅನ್ನು ಮಾಡ್ತಾ ಇರುವಂಥದ್ದು. ಅದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಇದೀಗ ಹೊಸ ಶಾಸಕರುಗಳು ಸಹ ಒಂದು ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು. ನಮಗೆ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನವನ್ನು ಕೊಡಿ ಅಂತ ಹೇಳಿ 38 ಶಾಸಕರ ಪೈಕಿ 31 ಶಾಸಕರು ಪತ್ರವನ್ನು ಹೈಕಮಾಂಡ್ ನಾಯಕರುಗಳಿಗೆ ಬರೆದಿದ್ದಾರೆ. ಆ ಶಾಸಕರುಗಳ ಬೆಂಬಲಕ್ಕೆ ಇದೀಗ DCM ಡಿ ಕೆ ಶಿವಕುಮಾರ್ ಅವರು ನಿಲ್ಲೋದ್ರ ಜೊತೆಗೇ ಇದೀಗ ಸಿಎಂ ಸ್ಥಾನಕ್ಕೆ ಫೈಟ್ ಅನ್ನು ಮಾಡ್ತಾ ಇರೋದು ಸ್ಪಷ್ಟವಾಗಿ ಕಂಡು ಬರ್ತಾ ಇರುವಂಥದ್ದು. ವಿದ್ಯಾ, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗೆ.